ವೃಶ್ಚಿಕ ರಾಶಿಯವರು ಬೇಗ ಅರ್ಥ ಮಾಡ್ಕೊಳಕ್ಕಾಗಲ್ಲ. 12 ರಾಶಿಯಲ್ಲಿ ಅತಿ ಹೆಚ್ಚು ಸ್ಟ್ರಗಲ್ಗಳನ್ನ ನೋಡುವಂತವರು ವೃಶ್ಚಿಕ. 1000 ಜನ ಮುಂದೆ 100 ಜನ ಮುಂದೆ ಅವ್ರು ಬಹುಮಾನ ಮಾಡಿ ರಿಯಾಕ್ಟ್ ಮಾಡಲ್ಲ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಿಮ್ಮೆಲ್ಲರ ಪ್ರೀತಿಯಿಂದ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ವೀಕ್ಷಣೆ ಮಾಡಿ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ ಅಂತ ಹೇಳ್ತಾ, ಅದರ ಜೊತೆಗೆ ಭಾಳ ಪ್ರಮುಖವಾಗಿ ಇವತ್ತು ಅನೇಕ ರಾಶಿಗಳ ವಿಚಾರವಾಗಿ ಚರ್ಚೆ ಮಾಡೋಣ. ಶುಭ ಮತ್ತು ಅಶುಭಗಳು, ಗುಣಧರ್ಮಗಳ ಬಗ್ಗೆ ನಾವು ಸೀಕ್ರೆಟ್ಗಳ ಬಗ್ಗೆ ಮಾತಾಡ್ತಾಣ. ಅದ್ರ ಜೊತೆಗೆ ನಿಮಗೂ ಕೂಡ ಜ್ಯೋತಿಷ್ಯ ವಾಸ್ತು ಪ್ರಶ್ನೆ ಭಾಗವನ್ನು ಕಲಿಬೇಕು ಅಂದರೆ ಸಂಪರ್ಕವನ್ನು ಮಾಡಿ ಅಂತ ಹೇಳ್ತಾ, ಇದೇ ಜುಲೈ 12ನೇ ತಾರೀಕು ವಿಶೇಷವಾಗಿರುವ ಒಂದು ನಿಗೂಢ ಪ್ರಶ್ನೆಶಾಸ್ತ್ರ, ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ವೀಳ್ಯದೆಲೆ ಶಾಸ್ತ್ರ, ರಮಲ್ಲ ಶಾಸ್ತ್ರ, ಹೀಗೆ ಅನೇಕ ವಿಚಾರಗಳನ್ನು ಕಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಾರೆಲ್ಲರಿಗೂ ಇದನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಆಗಿರುವಂತಹ ಹರ್ಷ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹರ್ಷ, ನಮಸ್ತೆ. ನಮಸ್ತೆ ಗುರುಜಿ, ಹೇಗಿದ್ರಿ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಎಲ್ಲ ಆರಾಮಾಗಿ ಆಗ್ತಾ ಇದೆಯಾ? ಆರಾಮಾಗಿ ಆಗ್ತಾ ಇದೆ. ಓಕೆ. ನಮ್ದು ಮತ್ತೊಂದು ಚಾನಲ್ ವಾಸ್ತು ವಿಜ್ಞಾನ ಚಾನಲ್ ಅಲ್ಲಿ ನೀವು ಚರ್ಚೆ ಮಾಡಿದ್ವಿ ಅನೇಕ ವಿಚಾರಗಳ ಬಗ್ಗೆ ಅಲ್ವಾ? ವಾಸ್ತು ಅಂದ್ರೆ ನಾವ್ ಎಲ್ಲಿ ಒಳ್ಳೆ ವಿಚಾರಗಳನ್ನ ಪ್ರಾಮಾಣಿಕವಾಗಿ ತಿಳಿಸ್ತೀವೋ ಅಲ್ಲಿ ಖಂಡಿತವಾಗಿಯೂ ಅದರ ಉಪಯೋಗವನ್ನ ಎಲ್ಲರೂ ಪಡ್ಕೋತಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನೆಲ್ಲ ವಿಚಾರಗಳು ಕೇಳಬೇಕು ಅನ್ಕೊಂಡಿದ್ದೀರಿ ಗುರುಜಿ? ಈಗ ರಾಶಿಗಳ ಬಗ್ಗೆ ಅನೇಕ ವಿಡಿಯೋಗಳು ಮಾಡ್ತಾ ಇದ್ದೀರಾ, ಅದೇ ರೀತಿ ವೃಶ್ಚಿಕ ರಾಶಿಯವರ ಗುಣಧರ್ಮಗಳನ್ನು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಈ ವೃಶ್ಚಿಕ ರಾಶಿ ಬಂದು ಸೀಕ್ರೆಟಿವ್ ರಾಶಿ, ಅದು 8ನೇ ರಾಶಿ, ಅದು ಕರೆಕ್ಟ್ ಅಲ್ವಾ? 8 ಅನ್ನೋದೇ ಒಂದು ಸೀಕ್ರೆಟ್ ಅದು ಆಕ್ಚುಲಿ. 8 ಯಾಕಂದ್ರೆ 8 ನಿಗೂಢವಾಗಿರುವಂಥದ್ದು. ಸಾವು ಅನ್ನುವಂಥದ್ದು ನಿಗೂಢ, ಕರೆಕ್ಟಾ? ಅಷ್ಟಮ ಭಾವ ಇಸ್ ಆಯುಷ್ಯ ಭಾವ. ಕಾಲಪುರುಷನ ರಾಶಿ ಯಾವುದು? ಮೇಷರಾಶಿ. ಆ ಕಾಲಪುರುಷನ ಆರಂಭದ ರಾಶಿಯಿಂದ 8ನೇ ರಾಶಿ ಆಯುಷ್ಯ ರಾಶಿ, ಅದು ಆಯುಷ್ಯ ಭಾವ, ಸಾವು ನೋವುಗಳನ್ನು ಇಂಡಿಕೇಟ್ ಮಾಡುತ್ತೆ. ಹಂಗೆ ಈ ವೃಶ್ಚಿಕ ರಾಶಿಯವರು ಸೀಕ್ರೆಟಿವ್ ನೇಚರ್, ಅವ್ರನ್ನ ಬೇಗ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ಅವ್ರ ಹತ್ರ ಅಗಾಧವಾದ ಒಂದು ನಾಲೆಡ್ಜ್, ಸೀಕ್ರೆಟ್ ವಿಚಾರಗಳಿರುತ್ತೆ, ಅದು ಬೇರೆಯವ್ರಿಗೆ ಅರ್ಥ ಆಗಲ್ಲ, ಬೇಗ ಬಿಟ್ಕೊಡಲ್ಲ ಅಂತ ಹೆಚ್ಚಾಗಿ ಅವ್ರ ಅರ್ಥ ಆಗಲ್ಲ. ಆಯ್ತಾ? ಜೊತೆಗೆ ವೃಶ್ಚಿಕ ಅಂದ್ರೆ ಏನು? ಚೇಳು, ಕರೆಕ್ಟಾ? ಈ ಚೇಳು, ಅದಕ್ಕೆ ನಾ ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಈ 12 ರಾಶಿಗಳು ಈ ವೃಶ್ಚಿಕ ರಾಶಿಯವರು ಇದಾರಲ್ಲ, ಅಯ್ಯೋ ಪಾಪ ರಾಶಿಯವರು, ಮತ್ತೆ ತುಂಬಾ ಸಾಧಕರು. ಈಗ ನಮ್ಮ ಪ್ರಧಾನ ಮಂತ್ರಿಯವರಿಂದ ಹಿಡಿದು ನೀವು ಮ್ಯಾಕ್ಸಿಮಮ್ ಸೆಲೆಬ್ರಿಟಿಗಳನ್ನ ಅಥವಾ ತುಂಬಾ ಫೇಮಸ್ ಪರ್ಸನಾಲಿಟಿಗಳನ್ನ ನೀವು ನೋಡಿ, ಇಲ್ಲ ವೃಶ್ಚಿಕ ರಾಶಿ ಆಗಿರುತ್ತೆ, ಇಲ್ಲ ವೃಶ್ಚಿಕ ಲಗ್ನ ಆಗಿರುತ್ತೆ. ಏನಕ್ಕೆ ಅಂದ್ರೆ ಈ ಆರಂಭದ ದಿನಗಳಲ್ಲಿ ಇವ್ರು ಏನು ಮಾಡಲ್ಲ, ಲೈಫಲ್ಲಿ ಉದ್ಧಾರ ಆಗಲ್ಲ, ಇವ್ರ ಕೈಲಿ ಏನೂ ಆಗಲ್ಲ ಅಂದ್ರೂ ಇವ್ರು ಒಂದು ಸರ್ಟನ್ ಏಜ್ ಅಲ್ಲಿ ಒಂದು ಲೈಫಲ್ಲಿ ತುಂಬಾ ದೊಡ್ಡ ಮಟ್ಟಕ್ಕಾಗ್ಲಿ ಅಥವಾ ಅವ್ರ ಜೀವನವನ್ನ ತುಂಬಾ ಚೆನ್ನಾಗಿ ಕಟ್ಕೋತಾರೆ. ಮತ್ತು ಈ 12 ರಾಶಿಯಲ್ಲಿ ಅತಿ ಹೆಚ್ಚು ಸ್ಟ್ರಗಲ್ಗಳನ್ನ ನೋಡುವಂತವರು ವೃಶ್ಚಿಕ ರಾಶಿ. ಕಷ್ಟಗಳನ್ನು ನೋಡ್ತಾರೆ ಮತ್ತು ಸಮಾಜದಿಂದ ಬರುವಂತ ಸಮಸ್ಯೆಗಳನ್ನ ತುಂಬಾ ಇವರು ಅನುಭವಿಸ್ತಾರೆ, ಘಟನೆಗಳನ್ನ. ಯಾಕೆಂದ್ರೆ ನೋಡಿ, ವೃಶ್ಚಿಕ ಅಂದ್ರೆ ಚೇಳು ಅಂತ. ಈ ಚೇಳು ಎಲ್ಲೋ ಹರ್ಕೊಂಡು ಹೋಗ್ತಿರುತ್ತೆ, ಕರೆಕ್ಟಾ? ಅದು ನಿಮ್ಗೇನ್ ಬಂದ್ ಕಚ್ತಾ? ಅದು ಕಚ್ಚಿಲ್ಲ. ಬಟ್ ನೀವೇನ್ ಮಾಡ್ತೀರಾ? ಅದಕ್ಕೆ ಕಲ್ ತಗೊಂಡು ಹೊಡಿತೀರಾ. ಅಂದ್ರೆ ವೃಶ್ಚಿಕ ರಾಶಿಯವರು ಅವ್ರ ಪಾಡ್ಗ ಅವ್ರು ಇದ್ರುವೆ, ಅಥವಾ ಅವರ ಇನೋವೇಟಿವ್ ಥಿಂಗ್ಸು, ಅಥವಾ ಅವರ ನಾಲೆಡ್ಜು, ಅಥವಾ ಅವ್ರು ಮಾಡುವಂತ ಕೆಲಸ ಕಾರ್ಯಗಳಿದೆಯಲ್ಲ, ಅದ್ ನೋಡ್ಬಿಟ್ಟು ಬೇರೆಯವರು ಜಾಸ್ತಿ ಜಲಸ್ ಪಡ್ತಾರೆ. ಅದಕ್ಕೆ ಸುಮ್ನೆ ಅಪಾದನೆ ಮಾಡುವಂಥದ್ದು, ಸುಮ್ನೆ ಕಾಲೆಳೆಯುವಂಥದ್ದು ಇರ್ತದೆ. ಬಟ್ ಇವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ತುಂಬಾ ದೊಡ್ಡ ಮಟ್ಟಕ್ಕೆ ಇವರು ಯಶಸ್ಸನ್ನ ಕಾಣ್ತಾರೆ. ಜೊತೆಗೆ ಈ ವೃಶ್ಚಿಕ ಅಂದ್ರೆ ಚೇಳಿಗೆ ಬಾಯಿಯಲ್ಲಿ ವಿಷ ಇಲ್ಲ, ಬಾಲ್ದಲ್ಲಿರೋದು. ಅದಕ್ಕೆ ನೀವು ಎಷ್ಟೇ 1000 ಜನದ ಮುಂದೆ 100 ಜನದ ಮುಂದೆ ಅವ್ರಿಗೆ ಅವಮಾನ ಮಾಡಿ ಅದು ರಿಯಾಕ್ಟ್ ಮಾಡಲ್ಲ.
ಬಟ್ ಒಂದು ಟೈಮಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಅವರು ಖಂಡಿತವಾಗಿ ಕೊಡ್ತಾರೆ. ಜಗಳದ ಮುಖಾಂತರ ಕೊಡಬೇಕು ಅಂತ ಏನಿಲ್ಲ, ಅವರ ಯಶಸ್ಸಿನ ಮುಖಾಂತರ ಕೂಡ ಕೊಡುವಂಥದ್ದನ್ನ ಅಥವಾ ಸಮಯವನ್ನ ನೋಡಿ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನ ಇವರು ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಇದು ಜನರಲ್ ಆಗಿ ನಾವು ಮಾತಾಡ್ತಾ ಹೋದ್ರೆ, ಇನ್ನು ಶಾಸ್ತ್ರದಲ್ಲಿ ಹೇಳ್ತೆ ಊರ್ಧ್ವಜಲನ್ ಕುಜಾದೀಶೋ ವೃಶ್ಚಿಕೋ ಜಲತತ್ವಕಃ ಕ್ರೂರೋ ರೌದ್ರೋ ದ್ವಿಜಶ್ಚೋಕ್ತೋ ನಿತ್ಯ ಕ್ಲಿಷ್ಟೋ ವ್ಯವಹಾರವಾನ್. ಬೃಹಜ್ಜಾತಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಇದನ್ನು. ಅಂದ್ರೆ ಈ ರಾಶಿ ಬಂದು, ಈ ರಾಶಿಗೆ ಅಧಿಪತಿ ಬಂದು ಕುಜ, ಇದು ಸ್ಥಿರ ರಾಶಿ, ಮತ್ತೆ ಇದು ಜಲರಾಶಿ ಕೂಡ ಆಯ್ತಾ. ಕರ್ಕಾಟಕ ವೃಶ್ಚಿಕ ಮೀನರಾಶಿಗಳು ಜಲರಾಶಿಗಳು. ಇವರು ಸ್ವಲ್ಪ ಟೆಕ್ನಿಕಲಿ, ಇವರು ಮಾನಸಿಕವಾಗಿ ಸ್ವಲ್ಪ ಎಮೋಷನಲ್ ಪರ್ಸನಾಲಿಟಿ ಇರ್ತದೆ. ಇನ್ನು ಸಹನಶೀಲರು ಮತ್ತು ರಹಸ್ಯಮಯವಾದಂಥ ಅನೇಕ ವಿಚಾರಗಳನ್ನ ತಿಳಿದುಕೊಂಡಿರುವಂಥವ್ರು, ಬೇರೆಯವರು ಗೊತ್ತಾಗದೇ ಇರುವಂಥವ್ರು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಓವರ್ ಆಲ್ ಆಗಿ ನೋಡ್ಬೇಕಂದ್ರೆ ಗಾಂಭೀರ್ಯ, ತಾಳ್ಮೆ, ರಹಸ್ಯ ವಿಷಯಗಳ ಆಸಕ್ತಿ, ಸುಳಿವಿಲ್ಲದೆ ಸಹಾಯ ಮಾಡುವಂತ ಗುಣ. ಇವರು ತುಂಬಾ ಜನಕ್ಕೆ ಸಹಾಯದ ಅಂದ್ರೆ ತುಂಬಾ ಹೆಲ್ಪಿಂಗ್ ನೇಚರ್ ಇರುತ್ತೆ ಇವ್ರಿಗೆ. ಮುಕ್ತವಾದಂತ ಮನಸ್ಸು, ತೀಕ್ಷ್ಣ ನಿರ್ಧಾರ, ಆದ್ರೂ ಇವ್ರಿಗೆ ಸ್ವಲ್ಪ ಅಹಂಕಾರ ಇರ್ತದೆ, ಸ್ವಲ್ಪ ಅಹಂಕಾರದ ಪ್ರವೃತ್ತಿ ಇವ್ರಿಗೆ ಇರ್ತದೆ ಅಂತ. ಅದಕ್ಕೆ ಈ ವೃಶ್ಚಿಕ ರಾಶಿಯವರು ನಾನೇನ್ ಹೇಳ್ತೀನಿ ಅಂದ್ರೆ, ಯಾರಿಗೂ ಮೇಲ್ ಬಿದ್ದು ಹೆಲ್ಪ್ ಮಾಡಬೇಡಿ, ಯಾರಿಗೂ ಹೋಗ್ಬಿಟ್ಟು ಸಹಾಯ ಮಾಡಬೇಡಿ. ಅಂದ್ರೆ ಸಹಾಯ ಮಾಡಬೇಡಿ ಮೀನ್ಸ್ ನೀವು ಮಾಡಿ, ಅವರು ನಿಮ್ಮ ಹತ್ರ ಬಂದು ಕೇಳಿದಾಗ ಮಾಡಿ, ನೀವೇ ಹೋಗ್ಬಿಟ್ಟು ಮಾಡಬೇಡಿ. ಮತ್ತೆ ಯಾವಾಗ್ಲೂ ಎಲ್ಲರಿಗೂ ಬುದ್ಧಿ ಹೇಳ್ತಾ ಕುತ್ಕೋಬೇಡಿ. ನಿಮ್ಮ ಹತ್ರ ನಾಲೆಡ್ಜ್ ಇದೆ ಅಂದ್ಬಿಟ್ಟು ಅದು ಅವ್ರಿಗೂ ಹೇಳ್ಬೇಕು ಅಂತ ಏನಿಲ್ಲ. ಅದ್ರ ಬದಲು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಮತ್ತು ಆದಷ್ಟು ಯಾವುದೋ ಒಂದು ಸರ್ಟನ್ 30-35 ಅಥವಾ ಓದೋ ಟೈಮಲ್ಲಿ ಓದ್ದೆ ಆಮೇಲೆ ಓದುವಂಥದ್ದು ಇರುತ್ತಲ್ಲ, ಅದನ್ನ ಕಮ್ಮಿ ಮಾಡಿಕೊಂಡು ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅದನ್ನ ಅಲ್ಲಲ್ಲೇ ಮುಗಿಸ್ಕೊಳ್ಳಿ. ಲೈಫ್ ಇನ್ನೂ ಕೂಡ ನಿಮಗೆ ತುಂಬಾ ಚೆನ್ನಾಗಿ. ಹೌದು ಗುರುಜಿ, ಈ ರಾಶಿಯ ಗುಣಧರ್ಮಗಳನ್ನೆಲ್ಲ ಹೇಳಿದ್ರಿ. ಈ ರಾಶಿಯವರು ಯಾವ ಉದ್ಯೋಗ ಮಾಡಿದ್ರೆ ಯಾವ ಉದ್ಯೋಗ ಮಾಡ್ಬೋದು, ಅದರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಗುರುಜಿ ನೋಡಿ. ಕೂರ್ಜನ್ಮನೇಜ್ಯ ಭುವನಸ್ಯ ರಕ್ಷಾ ಅಗ್ನಿಕಾರೇಶು ನಿಪುಣೋ ಅತಧೀರಃ ಗೂಢವೃತ್ತೋ ನಿಪುಣೋ ಭವತಿ ಸ್ಯಾತ್ ವೃಶ್ಚಿಕೋ ಯತ್ನವಾನ್ ಕುಶಲಶ್ಚಃ ಅಂತ ಹೇಳ್ಬಿಟ್ರು. ಕುಶಲಶ್ಚಃ ಅಂದ್ರೆ ನೋಡಿ, ಇವರು ರಹಸ್ಯ ವಿದ್ಯೆಗಳು, ಸೀಕ್ರೆಟಿವ್ ಕೆಲಸಗಳನ್ನ ಮಾಡುವಂಥದ್ದು, ಭದ್ರತಾ ಕ್ಷೇತ್ರಗಳಲ್ಲಿ ಇವರು ಕೆಲಸವನ್ನ ಮಾಡುವಂಥದ್ದು. ಭದ್ರತಾ ಕ್ಷೇತ್ರಗಳು ಅಂದ್ರೆ ನಿಮ್ಗೆ ಗೊತ್ತು, ಸೇವಿಂಗ್ಸ್ ಮಾಡುವಂಥದ್ದು, ಜನಗಳನ್ನ ರಕ್ಷಣೆ ಮಾಡುವಂಥದ್ದು, ಪೊಲೀಸ್ ಡಿಪಾರ್ಟ್ಮೆಂಟು, ಸೈನಿಕ ವೃತ್ತಿ ಆಯ್ತಾ, ಈ ತರದ ಕೆಲಸಗಳು, ಮತ್ತು ಸೈಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಇವ್ರಿಗೆ ಚೆನ್ನಾಗತ್ತೆ. ಮತ್ತು ಇವರು ವೈದ್ಯಕೀಯದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, ಅಥವಾ ಒಬ್ರು ಒಳ್ಳೆ ಸರ್ಜನ್ ಆಗುವಂತ ಯೋಗ ಇರ್ತದೆ ಇವ್ರಿಗೆ. ಸಾಹಸ ವಿದ್ಯೆಗಳು ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಇವರು ಹೋಗ್ಬೋದು. ಮತ್ತೆ ಇವರು ಸೈನಿಕರಾಗಿ ಕೂಡ ಕೆಲಸವನ್ನ ಮಾಡ್ಬೋದು. ರಕ್ಷಣಾ ಕ್ಷೇತ್ರಗಳಲ್ಲಿ ಇವರು ತುಂಬಾ ಚೆನ್ನಾಗಿ ಆಗ್ಬೋದು. ಎಕ್ಸಾಂಪಲ್ ನಿಮ್ಗೆ ಇಂಟೆಲಿಜೆನ್ಸ್ ಅಲ್ಲಿ ಕೆಲಸ ಮಾಡ್ಬೋದು, ಪೊಲೀಸು, ಸೇನೆಯಲ್ಲಿ, ಶಸ್ತ್ರಚಿಕಿತ್ಸಕ, ಡಾಕ್ಟರು, ಟೆಕ್ನಿಕಲ್ ಕ್ಷೇತ್ರ. ಇನ್ನು ಟಾಕ್ಸಕಾಲಜಿ ಅಂತ ಏನ್ ಕರಿತೀವಿ, ಅಂತಕೋಪಚಾರ, ರಾಸಾಯನಿಕ ಶಾಸ್ತ್ರ ಮತ್ತು ಅಧ್ಯಯನ, ರಿಸರ್ಚ್ ಅಲ್ಲಿ ಇವ್ರು ಕೆಲಸ ಮಾಡ್ಬೋದು. ಭೂಮಿ ಉದ್ಯೋಗ ಮಾಡುವಂಥದ್ದು, ಮತ್ತೆ ಸ್ಫೋಟಕಗಳನ್ನು ತಯಾರಿ ಮಾಡುವಂಥದ್ದು. ಆಕ್ಚುಲಿ ಇವ್ರಿಗೆ ಒಳ್ಳೆ ಭಟ್ರಾಗುವಂಥ ಯೋಗ ಕೂಡ ಇರ್ತದೆ. ಇವ್ರಿಗೆ ಅಡಿಗೆ ಡಿಪಾರ್ಟ್ಮೆಂಟ್ ಕೂಡ ಇವ್ರಿಗೆ ಒನ್ ಆಫ್ ದಿ ಬೆಸ್ಟ್ ವೃತ್ತಿ. ಇವರು ಓನರ್ ಆಗೋದಕ್ಕಿಂತ ಇವರು ಅದರಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗೋದು ತುಂಬಾ ಒಳ್ಳೇದು. ಯಾಕಂದ್ರೆ ನೀವು ಓನರ್ಶಿಪ್ ಅಂತ ಬಂದ ತಕ್ಷಣ ಶುಕ್ರ ಗುರು ಕಾಂಬಿನೇಷನ್ ಬಂದ್ಬಿಡುತ್ತೆ. ಮತ್ತೆ ಬಿಸ್ನೆಸ್ ಅಂತ ಬಂದಾಗ ರಿಯಲ್ ಎಸ್ಟೇಟ್ ಇವರಿಗೆ ತುಂಬಾ ಚೆನ್ನಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಅದ್ರಲ್ಲಿ ಕೂಡ ಇವರು ಯಶಸ್ಸನ್ನ ಗಳಿಸಬಹುದು. ಭೂಮಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳು, ರಿಯಲ್ ಎಸ್ಟೇಟ್ ಮಾಡೋದು, ಭೂಮಿ ತಗೊಳ್ಳೋದು, ಭೂಮಿ ಕೊಡಿಸುವಂಥದ್ದು, ಬ್ರೋಕರೇಜ್ ಕೆಲಸ ಅಂದ್ರೆ ಭೂಮಿಗೆ ಸಂಬಂಧಪಟ್ಟದ್ದು ಮಾತ್ರ, ಬೇರೆ ಬ್ರೋಕರೇಜ್ ಅವ್ರಿಗೆ ಆಗೋದಿಲ್ಲ. ಇಂಥ ಕೆಲಸಗಳನ್ನ ಇವರು ಖಂಡಿತವಾಗಿಯೂ ಮಾಡೋದ್ರಿಂದ ಯಶಸ್ಸು ಇವರಿಗೆ ಸಿಗುತ್ತೆ. ವೃಶ್ಚಿಕ ರಾಶಿಯವರು ಇಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ರೆ ಅದ್ರಲ್ಲವರು ಒಂದು ಆಪ್ಷನ್ ಅಲ್ಲಿ ಇಸ್ ಎ ವೆರಿ ಗುಡ್ ಟೀಚರ್. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಒಬ್ರು ಒಳ್ಳೆ ಟೀಚರ್ ಕೂಡ ಆಗ್ಬೋದು. ಹೌದು. ಈ ಉದ್ಯೋಗಗಳು, ಈ ವೃತ್ತಿಯನ್ನು ಮಾಡೋದ್ರಿಂದ ಅವ್ರು ಅನುಕೂಲ ಮಾಡ್ತಾರೆ. ಈ ವೃಶ್ಚಿಕ ರಾಶಿಯವ್ರಿಗೆ ಆರೋಗ್ಯ ಸಮಸ್ಯೆ ಅಥವಾ ರೋಗ ಯಾವ್ದಾದ್ರು ಕಾಣಿಸ್ಬೋದಾ, ಇಲ್ಲ ಯಾವ್ದ್ರಿಂದ ಎಚ್ಚರಿಕೆಯಿಂದ ಇರ್ಬೇಕು? ನೋಡಿ, ಇದು ಅಗ್ನಿ ಮತ್ತು ಜಲತತ್ವದ ಕಾಂಬಿನೇಷನ್ ರಾಶಿ. ಏನಕ್ಕೆ ಗುರುಗಳು ಹಿಂಗ್ ಹೇಳ್ತಾ ಇದ್ರಿ ಅಂದ್ರೆ, ರಾಶಿ ಬಂದು ಜಲರಾಶಿ, ಆದ್ರೆ ಇದ್ರ ಅಧಿಪತಿ ಬಂದು ಕುಜ ಬಂದು ಅಗ್ನಿ ಆದ. ಇದು ಯಾವಾಗ್ಲೂ ಪಿತ್ತ ಪ್ರಕೃತಿ.
ಈ ರಾಶಿಯಲ್ಲಿ ಜನನಾಗಿರುವಂತ ಪಿತ್ತ ವೇರಿಯೇಷನ್ಸ್ ತುಂಬಾ ಆಗುತ್ತೆ. ಅಸಿಡಿಟಿ, ವಾಮಿಟ್ ಸೆನ್ಸೇಷನ್ನು, ಓವರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುವಂಥದ್ದು, ಉಪ್ಪು ಖಾರ ಹುಳಿನ ಜಾಸ್ತಿ ಇಷ್ಟಪಡುವಂಥ ಸಮಸ್ಯೆಗಳಾಗ್ತದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ವೃಶ್ಚಿಕಸ್ಥೆ ಕುಜೇ ದೋಷ ಗುದಶೂಲದಯೋ ಭವೇತ್ ಅತಿಸಾರೋ ಗರ್ಭಪಾತಶ್ಚ ಪುರುಷಾಣಾಂ ಋಣಮೇದ್ರಜಃ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಇವನು, ಸಾಮಾನ್ಯವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಪೈಲ್ಸ್ ಪ್ರಾಬ್ಲಮ್ ಬರುವಂಥದ್ದು, ಅತಿಸಾರ ಮತ್ತು ಮಾಂಸಖಂಡಗಳ ನೋವು ಬರುವಂಥದ್ದು, BP ವೇರಿಯೇಷನ್, ರಕ್ತದೊತ್ತಡ ಜಾಸ್ತಿ ಆಗುವಂಥದ್ದು, ಮತ್ತೆ ಇವರಿಗೆ ವಿಪರೀತವಾದ ರಕ್ತ ದೋಷಗಳನ್ನ ಇವರು ಅನುಭವಿಸುವಂಥದ್ದು. ಹೆಣ್ಣು ಮಕ್ಕಳಾದ್ರೆ ಡೇಟ್ ಇಶ್ಯೂಸು, ಹಾರ್ಮೋನ್ಸ್ ಇಂಬ್ಯಾಲೆನ್ಸು, ಗರ್ಭಕೋಶದ ತೊಂದರೆ ಬರುವಂಥದ್ದು, ಗುದಶೂಲಗಳು, ಲಿಂಗದೋಷಗಳು ಅಂದ್ರೆ ಗುಪ್ತಾಂಗಗಳ ಕಾಯಿಲೆಗಳು ಇವರಿಗೆ ಜಾಸ್ತಿ ಆಗುವಂಥದ್ದು, ಮತ್ತೆ ಟ್ಯೂಮರು, ಗರ್ಭಾಶಯದ ತೊಂದರೆಗಳು, ಈ ರೀತಿಯ ಸಮಸ್ಯೆಗಳನ್ನ ಇವರು ಎದುರಿಸ್ಬೇಕಾಗತ್ತೆ. ಅದರಲ್ಲೂ ಕೂಡ ಕುಜ ಚೆನ್ನಾಗಿಲ್ಲ ಅಂದ್ರೆ, ದುಸ್ಥಾನದಲ್ಲಿದ್ರೆ ಕುಜ ಮತ್ತೆ ದುಸ್ಥಾನಾಧಿಪತಿಗಳ ಜೊತೆಗಿದ್ರೆ, ರೋಗ ಭಾವಗಳಲ್ಲಿ ಕೂತಿದ್ರೆ ಇದು ವಿಪರೀತವಾಗಿ ಇವರಿಗೆ ಕಾಣಿಸುತ್ತೆ. 6ನೇ ಮನೆ ಅಧಿಪತಿ ಕುಜ ಚೆನ್ನಾಗಿದ್ರೆ ಇದರ ಪರ್ಸೆಂಟೇಜು ಕಡಿಮೆ ಸಮಸ್ಯೆಗಳನ್ನ ಇವರು ಅನುಭವಿಸ್ತಾರೆ. ಇದು ವೃಶ್ಚಿಕ ರಾಶಿಯವರು ಅನುಭವಿಸುವಂತ ರೋಗ ಬಾಧೆಗಳ ವಿಷಯ. ವೃಶ್ಚಿಕ ರಾಶಿಯವರು ಈ ರೋಗಗಳಿಂದ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು, ಇಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ತಗೋಬೇಕು. ಮತ್ತೆ ಅವ್ರ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲ ಅಂದ್ರೆ ಇದರಿಂದ ಜಾಸ್ತಿ ಎಫೆಕ್ಟಿವ್ ಇರುತ್ತೆ ಅವ್ರಿಗೆ. ಕರೆಕ್ಟ್, ಹೌದು. ಈಗ ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೆ ಯಾವ ಶುಭ ದಿಕ್ಕು, ಯಾವ ದಿಕ್ಕಲ್ಲಿ ಹೋದ್ರೆ ಅವ್ರಿಗೆ ಒಳ್ಳೇದು, ಆ ದಿಕ್ಕಲ್ಲಿ ಅವರು ಸೈಟು ಏನಾದ್ರು ಕೆಲಸ, ಇವರಿಗೆ 2 ದಿಕ್ಕುಗಳು ಬಹಳ ಪ್ರಮುಖವಾಗಿ ಶುಭ ಫಲವನ್ನು ಕೊಡುತ್ತೆ. ಒಂದು ಬಂದು ಇವರಿಗೆ ದಕ್ಷಿಣ ದಿಕ್ ಇಸ್ ವೆರಿ ಗುಡ್, ಎರಡನೇದು ಬಂದು ಉತ್ತರ ದಿಕ್ ಇಸ್ ವೆರಿ ಗುಡ್. 2 ದಿಕ್ಕುಗಳು ಇವರಿಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕಲ್ಲಿ ಇವರು ಸೈಟನ್ನು ಖರೀದಿ ಮಾಡುವಂಥದ್ದು, ಬಾಗಿಲನ್ನ ಇಟ್ಕೊಳ್ಳುವಂಥದ್ದು, ಮನೆಗೆ ಹೋಗುವಂಥದ್ದು, ಈ ಎಲ್ಲ ವಿಚಾರಗಳಿಗೆ ವೃಶ್ಚಿಕ ರಾಶಿಯವರಿಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕ ಆಗ್ಬರುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಶುಭ ಬಣ್ಣ ಯಾವ್ದ ಹೇಳಿ ಗುರುಜಿ? ಇನ್ನು ಈ ರಾಶಿಯವ್ರಿಗೆ ನಾವು ಹೇಳ್ಬೇಕು ಅಂದ್ರೆ ಶುಭ ಬಣ್ಣ, ಶುಭ ಸಂಖ್ಯೆ, ಇವೆಲ್ಲವೂ ಯಾವ್ದಪ್ಪ ಇವರಿಗೆ ಗುಡ್ ಅಂತಂದ್ರೆ, ಒಂದು ಶುಭ ಬಣ್ಣ ಬಂದು ಇವ್ರಿಗೆ ರೆಡ್ ಆಗತ್ತೆ, ಬಟ್ ಬಳಸಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಆಲ್ರೆಡಿ ಇವ್ರ ಟೆಂಪರ್ ಜಾಸ್ತಿ, ಮತ್ತೆ ಅದು ಜಲ ಮತ್ತು ಅಗ್ನಿ ಆಗಿರೋದ್ರಿಂದ ವೇರಿಯೇಷನ್ಸ್ ಇರುತ್ತದೆ. ಫ್ಲಕ್ಚುಯೇಷನ್ ಮೈಂಡು, ಕೋಪ, ಬೇಗ ನಿರ್ಧಾರ ತಗೊಳ್ಳುವಂಥದ್ದು, ಬೇಗ ಎಮೋಷನ್ ಆಗುವಂಥದ್ದು, ಅತಿಯಾದ ಪ್ರೀತಿ ಮಾಡುವಂಥದ್ದು, ಇದೆಲ್ಲ ಇರ್ತದೆ. ಬಟ್ ಇಲ್ಲಿ ಏನಾಗ್ತದೆ, ಇವ್ರೇನ್ ಮಾಡ್ಬೇಕು ಅಂತಂದ್ರೆ ಕೆಂಪನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಆದಷ್ಟು ಹಳದಿ ಮತ್ತು ಕೇಸರಿ ಬಣ್ಣವನ್ನ ಇವ್ರಿಗೆ ಲಕ್ಕಿ ನಂಬರ್ ಆಗಿ ಬಳಸ್ಬೋದು. ಆದಷ್ಟು ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಡಾರ್ಕ್ ಬ್ಲೂ, ಡಾರ್ಕ್ ಮತ್ತೆ ಬ್ಲ್ಯಾಕ್ ಇವೆಲ್ಲನೂ ಕೂಡ ಒಂಚೂರು ಅವಾಯ್ಡ್ ಮಾಡೋದು ಒಳ್ಳೇದು, ಮತ್ತು ಡಾರ್ಕ್ ಗ್ರೀನ್ ಕೂಡ ಇವರು ಅವಾಯ್ಡ್ ಮಾಡೋದು ಒಳ್ಳೇದು. ಇವರು ಗ್ರೀನ್ ಧರಿಸಿದ್ರೆ ಏನಾಗುತ್ತೆ ಗೊತ್ತಾ, ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇವ್ರಿಗೆ, ಅದರಿಂದ ಗ್ರೀನ್ ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ನು ಸಂಖ್ಯೆಗಳು ಅಂತ ಬಂದಾಗ ನೋಡಿ ಹರ್ಷ, ಕುಜನಿಗೆ ಫ್ರೆಂಡ್ ನಂಬರ್ಗಳು ಇಸ್ ವೆರಿ ಇಂಪಾರ್ಟೆಂಟ್ ಯಾವಾಗ್ಲೂ. ನೋಡಿ ಈ 9ನೇ ನಂಬರ್ಗೆ 3ನೇ ನಂಬರ್ ಇಸ್ ವೆರಿ ಗುಡ್, 1ನೇ ನಂಬರ್ ಕೂಡ ಇವ್ರಿಗೆ ಆಗಿ ಬರುತ್ತೆ. ಅದರಿಂದ ಇವರು 1, 3, 9ನೇ ನಂಬರ್ನ ಇವರು ಫಾಲೋ ಮಾಡೋದು ಒಳ್ಳೇದು. ಅದು ತುಂಬಾ ಚೆನ್ನಾಗಿ ಇವ್ರಿಗೆ ರಿಸಲ್ಟ್ ಅನ್ನ ಕೊಡುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ ಶುಭ ದಿಕ್ಕು, ಶುಭ ಬಣ್ಣ ಮತ್ತು ಶುಭ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಿ. ಅದ್ರ ಜೊತೆಗೆ ಇವತ್ತು ಉದ್ಯೋಗ ಇರ್ಬೋದು ಅಥವಾ ಅವರ ಗುಣಧರ್ಮಗಳಿರ್ಬೋದು, ಪ್ಲಸ್ ಅದರ ಜೊತೆಗೆ ಸೇಮ್ ಟೈಮ್ ಇವರಿಗೆ ರೋಗ ಬಾಧೆಗಳ ಬಗ್ಗೆ ಕೂಡ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಸರಿ ಗುರುಗಳೇ, ವೃಶ್ಚಿಕ ರಾಶಿಯವರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿಕ್ಕೆ ಧನ್ಯವಾದಗಳು. ಖಂಡಿತವಾಗಿಯೂ ನೋಡಿ, ಅನೇಕ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಧನುಸ್ ರಾಶಿಯವ್ರಿಗೆ ಗುಣಧರ್ಮಗಳೇನು, ಅವ್ರದ್ದು ಹೇಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ನಿಮಗೂ ಕೂಡ ಸಂಚಿಕೆಗಳು ಇಷ್ಟ ಆಗ್ತಾ ಇದೆ ಅಂದ್ರೆ ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಿಮಗೂ ಕೂಡ ಏನಾದರೂ ಜಾತಕಗಳನ್ನು ತೋರಿಸ್ಬೇಕು, ವಾಸ್ತು ತಿಳ್ಕೋಬೇಕು ಅಂತಂದ್ರೆ ಖಂಡಿತ ಭೇಟಿ ಮಾಡಿ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಶ್ರೀ